ಸೊ ಸಂಕ್ರಾಂತಿ ಹಬ್ಬಕ್ಕೆ ನಾನು ಮತ್ತೆ ಅಮ್ಮ ಶಾಪಿಂಗ್ ಹೋಗ್ತಾ ಇದೀವಿ. ಗೈಸ್ ನಮ್ಮಮ್ಮ ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಎಷ್ಟು ಸೀರೆ ತಗೋತೀರಾ? ನೀ ಎಷ್ಟು ಕೊಡಿಸ್ತೀಯ? ಈ ಥರ ಕಲರು ಇಲ್ಲ. ಹಾಂ, ನಿನ್ನ ಹತ್ರ ಇಲ್ಲ ಈ ಕಲರ್. ನಂದು ಯಾವತ್ತು ಮುಹೂರ್ತ ಆಗುತ್ತೆ ಅವತ್ತು ಈ ಥರ ಉಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಮತ್ತೆ 3 ಸೀರೆ ತಗೊಂಡೆ. ನಮ್ಮ ಅಪ್ಪಂಗೆ ಏನೇನು ಸೀರೆ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ, ತೆಗೆದು ನೋಡ್ರಿ ಪರವಾಗಿಲ್ಲ. ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರ್ಬೋದು ಅತಿ ಶೀಘ್ರದಲ್ಲಿ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಸಂಕ್ರಾಂತಿ ಹಬ್ಬಕ್ಕೆ ನಾನು ಮತ್ತೆ ಅಮ್ಮ ಶಾಪಿಂಗ್ ಹೋಗ್ತಾ ಇದೀವಿ. ಸೊ ಹಾಗಾಗಿ ಅದಕ್ಕೆ ಅಂತ ನಾನು ಕೂಡ ಇವತ್ತು ರೆಡಿ ಆಗಿದ್ದೀನಿ. ಅದಾದಮೇಲೆ ಇವತ್ತೊಂದು ಎಂಪ್ಲಾಯ್ ಇಂಟರ್ವ್ಯೂ ಇದೆ. ಸೊ ಇನ್ನೊಂದು ಎಂಪ್ಲಾಯ್ನ ಹೈಯರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಬ್ಬರನ್ನ ಹೈಯರ್ ಮಾಡಿದೆ, ನೋಡಿರ್ಬೋದು. ಸೊ ಅದಕ್ಕೂ ಕೂಡ ಹೋಗಬೇಕು. ನೋಡೋಣ ಹುಡುಗಿ ಇವತ್ತು ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದ್ಸಲ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿತ್ತು. ಆ್ಯಂಡ್ ನನ್ನ ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ತಿಂಡಿ ತಿನ್ನಬೇಕು. ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಯ್ತು. ಸೊ ಹಾಗಾಗಿ ಇವಾಗ ಸ್ಮೂತಿ ಕುಡಿಲಿಲ್ಲ, ಪ್ರಾಪರಾಗಿ ಅಮ್ಮ ಉಪ್ಪಿಟ್ಟು ಮಾಡಿದ್ರು, ಉಪ್ಪಿಟ್ಟನ್ನೇ ತಿಂತಾ ಇದ್ದೀನಿ ಇವಾಗ. ಬಿಕಾಸ್ ಥ್ರೂ ಔಟ್ ದ ಡೇ ಎನರ್ಜಿ ಬೇಕಲ್ವಾ, ಹಾಗಾಗಿ. ಸೊ ಲೆಟ್ಸ್ ಈಟ್ ಆ್ಯಂಡ್ ಆಫ್ಟರ್ ದ್ಯಾಟ್ ಹೊರಡೋಣ. ಗೈಸ್ ನಮ್ಮಮ್ಮ ಕೊಬ್ಬರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ ನಾಡಿದ್ದಕ್ಕೆ ಹಬ್ಬಕ್ಕೆ. ಸೊ ಬೆಲ್ಲನೂ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ. ಅಪ್ಪಾಜಿ ಕಟ್ ಮಾಡ್ತಾ ಬೆಲ್ಲ ಎಲ್ಲ. ಇವಾಗ ಮನೆದು ಲಾಕ್ ಮಾಡಿ ಹೊರಡ್ತಾ ಇದ್ದೀವಿ. ಈ ಸ್ವೆಟರ್ ನನಗೆ ಅಂತ ತೊಗೊಂಡಿದ್ದೆ ಗೈಸ್. ನನಗಿಂತ ಜಾಸ್ತಿ ನಮ್ಮ ಅಮ್ಮ ಯೂಸ್ ಮಾಡ್ತಾರೆ ನೋಡ್ರಿ. ಅದು ಮ್ಯಾಚಿಂಗ್ ಮಾಡ್ಕೊಂಡು ಹಾಕೋತಾರೆ. ಹೆಂಗೆ ಅಂತಂದ್ರೆ ಇವತ್ತು ಈ ಸ್ವೆಟರು, ನಾಳೆ ಇನ್ನೊಂದು ಸ್ವೆಟರು, ನಾಡಿದ್ದು ಇನ್ನೊಂದು ಸ್ವೆಟರ್ ಅಂತ ಅವರು ಫುಲ್ ನಮ್ಮಮ್ಮ ಫ್ಯಾಷನಿಸ್ಟ್ ಆಗ್ತವ್ರೆ. ಕಾಲ್ ಬರ್ತಿದೆ, ಲೆಟ್ಸ್ ಗೋ. ನಮ್ಮಮ್ಮ ಹಾಕಿರೋ ಸೀರೆ ನೋಡಿ ತೋರಿಸ್ಬಿಡ್ತೀನಿ. ಇದು ವೆರಿ ಲಾಂಗ್ ಬ್ಯಾಗ್ ನಾನು ಹಾಕೊಂಡಿದ್ದೆ ಒಂದು ವೀಡಿಯೋಗೆ ಅಂತ ಹೇಳ್ಬಿಟ್ಟು. ಸೊ ಆನ್ಲೈನ್ ಆರ್ಡರ್ ಮಾಡಿದ್ದು. ಇವಾಗ ನಮ್ಮಮ್ಮ ನನ್ನ ಬಟ್ಟೆ ತೋರಿಸ್ತಾರೆ. ನನ್ನ ಬಟ್ಟೆ ತೋರಿಸಮ್ಮ. ನನ್ನ ಬಟ್ಟೆ ನೋಡೋದಕ್ಕಿಂತ ಗೈಸ್ ಇವಾಗ ಫೈನಲಿ ಚಿಕ್ಕಪೇಟೆ ರೀಚ್ ಆಗಾಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಾನಿನ್ನೂ ಲೊಕೇಶನ್ ರೀಚ್ ಆಗಿರಲಿಲ್ಲ. ಬಟ್ ಅಲ್ಲೇ ಎಷ್ಟು ಇಲ್ಲಿ ಫುಲ್ ಸಿಗ್ನಲ್ ಬಿದ್ದುಬಿಡ್ತು. ಸೊ ಹಾಗಾಗಿ ನಡ್ಕೊಂಡು ಅಂತ ಹೇಳ್ಬಿಟ್ಟು ಇಳ್ಕೊಂಡ್ವಿ. ಸೊ ನಾನು ಅಮ್ಮ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಅಮ್ಮಲ್ಲಿ ಇನ್ನೂ ಊಟ ಆಗಿಲ್ಲ. ನಂದು ತಿಂಡಿ ಊಟ ಟೈಮಿಗೆ ತಿಂಡಿ ಆಗುತ್ತೆ. ಸೊ ಹಾಗಾಗಿ ನಂಗಿನ್ನೂ ಅನಿಸ್ತಿಲ್ಲ. ಅಷ್ಟು ಶಾಪಿಂಗ್ ಮಾಡೋಣ ಗೈಸ್. ಯೂಶಲಿ ಕಂಪೇರ್ ಮಾಡ್ಕೊಂಡ್ರೆ ಇವತ್ತಷ್ಟು ಕ್ರೌಡ್ ಇಲ್ಲ, ಆರಾಮಾಗಿದೆ. ಆ್ಯಂಡ್ ಅಮ್ಮ ಎಷ್ಟು ಸೀರೆ ತಗೋತೀರಮ್ಮ? ಎಷ್ಟು ಸೀರೆ ತಗೋತೀರಾ? ನೀ ಎಷ್ಟು ಕೊಡಿಸ್ತೀಯ? ನಾ ಫುಲ್ ಶಾಪಿಂಗ್ ಕೊಡಿಸ್ತೀನಿ, ತಗೋತೀರಾ? ನೋಡಿ ಗೈಸ್, ಹೆಣ್ಮಕ್ಳು ಹಿಂಗೇನೆ ಗಂಟೆ ವ್ಯಾಪಾರ ಮಾಡ್ಬಿಡೋಣ ಶಾಪ್ ತಗೊಂಡು. ಸೊ ಗೈಸ್ ನಮ್ಮ ಅಮ್ಮಂಗೆ ಈ ಸೀರೆ ಇಷ್ಟ ಆಯಿತು. ಇದಕ್ಕೆ 2300 ನಮ್ಮ 2300 ಅಂತ. ಸೊ ಇನ್ನೂ ಒಂದಷ್ಟು ಸೀರೆಗಳು ನೋಡೋಣ. ಆ್ಯಕ್ಚುಲಿ ತುಂಬ ಸಾಫ್ಟ್ ಆಗಿದೆ ಇದು. ಗೈಸ್ ಕೆಳಗಡೆ ಒಂದಷ್ಟು ಸೀರೆಗಳನ್ನ ನೋಡಿದ್ವಿ, ಬಟ್ ಯಾವುದು ಓಕೆ ಆಗಲಿಲ್ಲ ನಮ್ಮ ಅಮ್ಮಂಗೆ. ಆಮೇಲೆ ಮತ್ತೆ ಹೋಗಿ ನೋಡೋಣ ಅಂತೇಳ್ಬಿಟ್ಟು ಹೇಳಿದ್ರು. ನಾನು ನೋಡ್ತಾ ಇದ್ದೆ. ಸೊ ಇವಾಗ 3rd ಫ್ಲೋರಿಗೆ ಬಂದಿದ್ದೀವಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಫುಲ್ ಸಿಲ್ಕ್ ಇರೋದು. ಸೊ ಸಿಲ್ಕ್ ನೋಡೋಕೆ ಬಂದಿದ್ದೀವಿ. ಸೊ ಗೈಸ್ ಇದೊಂದು ನೋಡ್ತಾ ಇದ್ದೀನಿ, ಐ ಆಮ್ ನಾಟ್ ಶೋರ್. ಅದೇ ಸ್ಯಾರಿ ಹೈಲೈಟ್ ಆಗುತ್ತಿದ್ರಲ್ಲ ಇದು. ಹಾಂ, ಚೆನ್ನಾಗಿ ಕಾಣುತ್ತೆ ಆ ಕಡೆ ಇದಾ. ಬಟ್ ಅದೇ ಒಂದ್ಸಲ ಮೇಲಿಟ್ಟು ನೋಡಬೇಕು ಯಾವ ಥರ ಅಂತ. ನನಗೇನೋ ಡಲ್ ಹೊಡಿತಿದೆ ಇದು ನನ್ನ ಮೇಲೆ ಅನ್ನಿಸ್ತಿದೆ. ಹಾಂ, ಅದು ಲೈಟ್ ಅಲ್ವಾ. ಇದೆ, ಚೆನ್ನಾಗಿದೆ. ಸೊ ಗೈಸ್ ಇದೊಂದು ಸೀರೆ ನೋಡಿದ್ವಿ, ಇಷ್ಟ ಆಯಿತು. ಎಷ್ಟಮ್ಮ? 460 ರುಪೀಸಾ? ಇದ್ರ ಮೇಲೆ ನಿಮಗೆ 10% ಡಿಸ್ಕೌಂಟ್ ಆಗುತ್ತೆ. ಹಾಂ, ಎಷ್ಟಾಗದು? ಅದು 395. 395 ರುಪೀಸ್ ಅಂತ. ಇದು ಫುಲ್ ಒಂಥರ ಉಲ್ಲನ್ ಥರನೂ ಇದೆ, ಚೆನ್ನಾಗಿದೆ ಅನ್ನಿಸ್ತಿದ್ದು. ನಂಗೆ ತುಂಬ ಇಷ್ಟ ಆಯಿತು. ಸೊ ಇದೊಂದು ತೊಗೋತಾ ಇದ್ದೀವಿ. ಅಮ್ಮ ಇದೊಂದು ತೊಗೊಳ್ಳೋಣ ಅಲ್ವಾ? ಅಷ್ಟು ಕಮ್ಮಿ ಅಂತೆ ನೋಡಿ. ಐ ಫೆಲ್ಟ್ ಇಟ್ಸ್ ವೆರಿ ನೈಸ್. ಒಂದು ಹೇಳೋದು ನೋಡು, ತಗೋತೀನ? ಇದು ಬೇಡ, ಇದು ಡಿಸೈನ್ ಇದೆ ಅಲ್ಲಿ. ಸೊ ಗೈಸ್ ಈ ಸೀರೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇವಾಗ ಅಮ್ಮ ತೋರಿಸ್ತಾರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರಲಿ. ಈ ಥರ ಕಲರು ಇಲ್ಲ. ಹಾಂ, ನಿನ್ನ ಹತ್ರ ಇಲ್ಲ ಈ ಕಲರ್, ಹೈಲೈಟ್ ಆಗುತ್ತೆ. ಸೊ ಗೈಸ್ ಈ ಸೀರೆ ನೋಡಿದೆ. ಸೊ ನಮ್ಮ ಕಡೆ ಮುಹೂರ್ತ ಈ ಥರ ಸೀರೆಗಳೆಲ್ಲ ಹಾಕೋತಾರೆ. ಸೊ ಅದು ನೋಡಿದ ತಕ್ಷಣ ನಂಗೆ ಅನಿಸಿದ್ದು, ನಂದು ಯಾವತ್ತು ಮುಹೂರ್ತ ಆಗುತ್ತೆ ಅವತ್ತು ಈ ಥರ ಉಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ನಂತರ ಆ್ಯಕ್ಚುಲಿ ಈ ಥರದೊಂದು ಸೀರೆ ಇದೆ, ಬಟ್ ಈ ಥರ ಬಾರ್ಡರ್ ಚೇಂಜ್, ಈ ಥರ ಗ್ರ್ಯಾಂಡ್ ತೊಗೊಳ್ಳೋದು ಆ ಟೈಮಲ್ಲಿ ಅಲ್ವಾ. ಸೊ ಹಾಗಾಗಿ ಅದಕ್ಕೋಸ್ಕರ ಇದನ್ನು ಸೇವ್ ಮಾಡಿರ್ತೀನಿ. ಅಲ್ಲಿ ತನಕ ಇವಾಗ ತೊಗೊಳಕ್ಕೆ ಹೋಗಲ್ಲ. ನಮ್ಮಮ್ಮ ನೋಡ್ರಿ ಫುಲ್ ಖುಷಿ ನನ್ನ ಮ್ಯಾರೇಜ್ ಅಂತ ಕೇಳಿದ ತಕ್ಷಣ. ಇದೊಂದು ಸೀರೆ ನೋಡಿದೆ, ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಟ್ರೈ ಮಾಡಿರಿ. ನಮ್ಮಮ್ಮಂಗೆ ಹೇಳ್ತಾ ಇದ್ದೀನಿ. ನಮ್ಮಮ್ಮ ಯೋಚನೆ ಮಾಡೋಂಗಿಲ್ಲ, ಅಷ್ಟು ಹೆವಿ ಇದೆ ಸೀರೆ, ಬೇಡ ಅಂತ. ಈ ಒಂದು ಸೀರೆಗೆ ಬಂದ್ಬಿಟ್ಟು ಬರೀ 1000 ರೂಪಾಯಿ. 1000 ರೂಪಾಯಿ ನೋಡ್ರಿ, ಬೇಕಂದ್ರೆ ತಗೊಳ್ರಿ. ಕಲರ್ಸ್ ಇದಾವೆ ನೋಡ್ರಿ, ಇನ್ನೊಂದು ಕಲರ್ಸ್ಗಳಿದ್ದಾವೆ. ಸೊ ಗೈಸ್ ಇದೊಂದು ಸೀರೆನೂ ಇಷ್ಟ ಆಯಿತು, ತೊಗೊಳೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಅನ್ನಿಸ್ತದೆ ನಿಮಗೆ? ಚೆನ್ನಾಗಿದೆ ಅನ್ನಿಸ್ತಿದೆ ಅದು. ಆ್ಯಂಡ್ ಇದು ನಮ್ಮಮ್ಮ ಇಷ್ಟಪಡ್ದವ್ರು, ನನಗೇನೋ ಇಷ್ಟ ಆಗಲಿಲ್ಲ ಅದು. ನೀನು ನೋಡಲ್ವಲ್ಲ, ಕಲರ್ ಚೆನ್ನಾಗಿಲ್ಲ. ನಮ್ಮಮ್ಮ ಹೇಳ್ತಾರೆ ನೀನು ನೋಡಲ್ವಲ್ಲ, ನಾನು ನೋಡೋದು.
ನನಗೆ ಡಿಸೈನ್ ಇಷ್ಟ ಆಗಲಿಲ್ಲ, ಈಗ ಗೊತ್ತಾಗಲ್ಲ. ಈ ಡಿಸೈನ್ ಬೇಡ ಅನ್ಸುತ್ತೆ, ನಂಗೆ ಬಾರ್ಡರ್ ಇಷ್ಟ ಆಗಿತ್ತು. ಸೊ ಗೈಸ್, ಈ ಫ್ಲೋರಿಂದ ನಮ್ಮಮ್ಮ ಇದು ಸೆಲೆಕ್ಟ್ ಮಾಡಿದ್ದಾರೆ. ನನಗೆ ಚೆನ್ನಾಗಿದೆ, ಹಬ್ಬಕ್ಕೆ ತುಂಬ ಒಳ್ಳೆ ಸೀರೆ ಅನ್ನಿಸ್ತು. ಇದೇನೂ ಇಷ್ಟ ಆಗಲಿಲ್ಲ, ಅವ್ರ ಆಸೆಗೋಸ್ಕರ ಕೊಡಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಾನು ಇದನ್ನು ತೊಗೊಂಡಿದ್ದೀನಿ. ನನಗೆ ಹಬ್ಬಕ್ಕೆ ಈ ಸೀರೆ ಸಾಕು ಅನ್ನಿಸ್ತು, ಬ್ರೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮೇಲಿದು. ಆ್ಯಂಡ್ ಇದು ಬಿಟ್ಟು ಇದು ಒಂದು ಅಮ್ಮಂಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ, ಇನ್ನೊಂದು ನಮ್ಮ ದೊಡ್ಡಮ್ಮಂಗೆ ಅಂತ ಹೇಳ್ಬಿಟ್ಟು. ಮೇ ಬಿ ಇದನ್ನು ಸಮ್ಟೈಮ್ಸ್ ನನಗೆ ಹಾಕೋಬೇಕು ಅನ್ಸಿದ್ರೆ ನಾನು ಹಾಕೋತೀನಿ. ಇದು ಪನ್ನ ಇದೆಯಾ? 200 ರೂಪಾಯಿ ಸೀರೆಯಿಂದ 50,000 ಸೀರೆವರೆಗೂ ಒಂದೇ ಪಣ ಇಲ್ಲ. ಸೊ ಗೈಸ್, ಇವಾಗ ಟೋಟಲಿ ನಾನು ಮತ್ತೆ 3 ಸೀರೆ ತೊಗೊಂಡೆ. ಟೋಟಲಲ್ಲಿ ನನ್ನಿಂದು 4 ಸೀರೆ ಆಯಿತು. ಒಂದು ಇದು ನನಗೆ ಯೂಶ್ವಲಿ ಆರೆಂಜ್ ಮತ್ತು ಪಿಂಕ್ ಚೆನ್ನಾಗಿ ಕಾಣಿಸುತ್ತೆ, ಸೊ ಹಾಗಾಗಿ ಇದನ್ನ ತೊಗೊಂಡಿದ್ದೀನಿ. ಸೊ ಇದು ಮೇಲೆ ಇಟ್ಟು ಕೂಡ ನೋಡ್ಬೋದು ನೀವು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಆರೆಂಜ್ ಆಲ್ವೇಸ್ ಲುಕ್ಸ್ ನೈಸ್ ಆನ್ ಈ ಥರ ಇದೆ. ಸ್ವಲ್ಪ ಎಲ್ಲೋ ಥರ ಇದೆ, ಎಲ್ಲೋ ಮತ್ತು ಗ್ರೀನ್ ಮಿಕ್ಸ್. ಸೊ ಬಾರ್ಡರ್ ಇರ್ತದೆ, ಪಿಂಕ್ ಇದ್ರೆ ಮುಗೀತು, ನನಗೆ ಇಷ್ಟ ಆಗೋಗುತ್ತೆ. ಸೊ ಹಾಗಾಗಿ ಇದು ಕೂಡ ಫಂಕ್ಷನ್ಸ್ಗಳಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡೆ. ಸೊ ಇದೆರಡು ಪ್ಲಸ್ ಇದೊಂದು. ನನಗೆ ಬ್ಲೂರು ಇಷ್ಟ, ಪಿಂಕು ಇಷ್ಟ. ಆ್ಯಂಡ್ ದಿಸ್ ಪಿಂಕ್ ಇಸ್ ವೆರಿ ಬ್ಯೂಟಿಫುಲ್. ಈ ಕಾಂಬಿನೇಷನಲ್ಲಿ ಒಂದು ತೊಗೋಬೇಕು ಅಂದ್ಕೊಂಡಿದ್ದೆ, ಇಫ್ ಯು ಗೈಸ್ ಕ್ಯಾನ್ ಸಿ. ಸೊ ಹಾಗಾಗಿ ಇದು 3 ತೊಗೊಂಡಿದ್ದೀನಿ. ಇವಾಗ ಇದನ್ನು ಬಿಲ್ ಮಾಡಿಸ್ಬೇಕು, ಅದು ಬಿಲ್ ಮಾಡಿಸೈತಿ, ಇವಾಗ ಇದನ್ನು ಮಾಡಿಸೋಣ. ಫೈನಲಿ ಇವಾಗ ನಮ್ಮದು ಇಷ್ಟು ಕವರ್ ಇದೆ. ಟೋಟಲಿ ಎಷ್ಟಮ್ಮ? 9,300 ರೂಪಾಯಿ, 400 ರೂಪಾಯಿ, 9,400 ರೂಪಾಯಿ, ಆಲ್ಮೋಸ್ಟ್ 10,000 ಅಂತಲೇ ಅಂದ್ಕೊಳ್ಳಿ ಗೈಸ್. ಸೊ ಇವಾಗ ಏನೋ ಕೂಪನ್ ಇದೆ ಅಂತ 250 ರುಪೀಸ್ದೇನೋ, ಅದನ್ನು ತೊಗೊಳಕ್ಕೆ 3rd ಫ್ಲೋರ್ಗೂ 4th ಫ್ಲೋರ್ಗೂ ಹೋಗಬೇಕು. ಆ್ಯಂಡ್ ಸ್ವಲ್ಪ ಹಸುವಾಗ್ತಿದೆ, ಹಾಗಾಗಿ ಇಲ್ಲೇನಾದ್ರು ತಿನ್ಕೊಂಡು ಹೊರಡ್ತೀವಿ. ಇಲ್ಲೇ ಮೇಲ್ಗಡೆ ಫುಡ್ ಕೊಟ್ಟಿದೆ ಅಲ್ಲ. ಈಗ ಫೈನಲಿ ಒಂದು ಊಟ ಮತ್ತು ನನಗೊಂದು ಟೀ, ಅಮ್ಮಂಗೊಂದು ಕಾಫಿ ತೊಗೊಂಡಿದ್ದೀವಿ, ಮತ್ತು ಒಂದು ಪನ್ನೀರ್ ಚಿಲ್ಲಿ ಹೇಳಿದ್ದೀವಿ. ಸೊ ಅದನ್ನು ತೊಗೊಂಡು ತಿನ್ನಬೇಕು. ಸಕ್ಕತ್ ಹಸುವಾಗ್ಬಿಡೋದು ಆ್ಯಕ್ಚುಲಿ. ಅಮ್ಮ ಯೂಶ್ವಲಿ ಅವ್ರಿಗೇನಾದ್ರು ಫ್ರೀಯಾಗಿ ಸಿಕ್ಬಿಟ್ರೆ ಅದನ್ನು ಫಸ್ಟ್ ತೊಗೊಳಕ್ಕೆ ಹೋಗ್ತಾರೆ. ಇವತ್ತು ಫಸ್ಟ್ ಊಟ ಮಾಡೋಣ ಆಮೇಲೆ ತೊಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರಿಗೂ ಅಷ್ಟು ಹಸುವಾಗ್ಬಿಡಿದೆ. ಸೊ ಹಾಗಾಗಿ ಇವಾಗ ಲೆಟ್ಸ್ ಹೀಟ್ ಆರ್ ಫುಡ್. ಇನ್ನು ಪನ್ನೀರ್ ಚಿಲ್ಲಿ ಬಂದಮೇಲೆ ಅಲ್ಲಿಂದ ಇಸ್ಕೊಂಬಿಡೋಣ. ಗೈಸ್, ಬಿಸಿ ಬಿಸಿ ಊಟ, ಅನ್ನ ಸಾಂಬಾರು ಹಪ್ಪಳ ತಿನ್ನೋರಲ್ಲಿ ಏನು ಮಜಾ ಇದೆ ಗೊತ್ತಾ? ಅದರಲ್ಲೂ ಹಸ್ತು ಬಂದಿರ್ತೀವಲ್ಲ ಅವಾಗ ತಿನ್ಬೇಕಾದ್ರೆ. ಸೊ ಇವಾಗ ನನಗೆ ಮತ್ತು ಅಮ್ಮಗೆ ಒಂದು ಸಪ್ರೇಟ್ ತಟ್ಟೆ ಕೊಟ್ಟರು, ನಾವು ಒಂದರಲ್ಲಿ ತಿಂತಿದ್ವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವಾಗ ಸಪ್ರೇಟಾಗಿ ತಿಂತಿದ್ವಿ. ನಮ್ಮ ಪನ್ನೀರು ಬಂತು ಗೈಸ್. ನಮ್ಮ ಪ್ರಕಾರ ಇದೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ, ಅದೊಂದು ಸ್ವಲ್ಪ ತಿನ್ನೋಣ ಇಬ್ಬರು ಶೇರ್ ಮಾಡಿಕೊಂಡು. ಬಿಕಾಸ್ ಪ್ರೋಟೀನ್ ಸೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಬೆಳಗಿನ ಒಂದು ಪ್ರೋಟೀನ್ ಕುಡಿಯೋಕ್ಕಾಗಿಲ್ಲ, ಹಂಗಾಗಿ ಇಲ್ಲಾಂದ್ರೆ ಮತ್ತೆ ದಪ್ಪಾಗ್ಬಿಡ್ತೀನಿ. ಇವತ್ತು ಒಂದಿಬ್ಬರು ಸಬ್ಸ್ಕ್ರೈಬರ್ ಸಿಕ್ಬಿಟ್ಟು ವೀಡಿಯೋ ಎಷ್ಟು ದಪ್ಪ ಕಾಣಿಸ್ತೀರಾ, ರಿಯಲಾಗಿ ಸಣ್ಣ ಇದ್ದೀರಾ ಅಂದ್ಬಿಟ್ಟು ಹೇಳ್ತಾ ಇದ್ರು. ರಿಯಲಾಗಿ ಆ್ಯಕ್ಚುಲಿ ಸಣ್ಣ ಇರ್ತೀವಿ, ಬಟ್ ಕ್ಯಾಮ್ರಾದಲ್ಲಿ ನಾವು ನಿಮ್ಗೆ ಜಾಸ್ತಿ ಕಾಣಿಸ್ತೀವಿ. ಸೊ ಹಾಗಾಗಿ ನಿಮಗೂ ಯಾವತ್ತಾರು ಒಂದಿನ ಸಿಕ್ಕಿದ್ರೆ ನಾನು ಕ್ಯಾಮ್ರಾಗಿಂದ 1 ಇಂಚು ಕಮ್ಮಿ ಇರ್ತೀನಿ, ಅದನ್ನು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಏನಮ್ಮ ನನಗೆ ಹೇಳ್ತಾರೆ ಇದ್ರ ಕ್ಯಾಮ್ರಾ ಚೆನ್ನಾಗಿ ಕಾಣಲ್ಲ, ರಿಯಲ್ ಚೆನ್ನಾಗಿ ಕಾಣ್ತೀರಾ. ಊಟ ಚೆನ್ನಾಗಿದೆ ವಯಸ್ಸಲ್ಲಿ. ಒಮ್ಮಂಗೆ 250 ರೂಪಾಯಿ ಕೂಪನ್ ಏನೋ ಸಿಕ್ಕಿದೆ. ಸೊ ಇಲ್ಲಿ ಒಳಗಡೆ ಲಂಗ ಸಿಗುತ್ತಲ್ಲ, ಏನಂತರ ಅದಕ್ಕೆ 5,300 ಬಿಸ್ನೆಸ್ಸಿಗೆ. ಸೊ ನಮ್ಮದು 2 ಬಿಲ್ಲಿಂಗ್ ಆಯಿತು. ಒಂದು 5,300, ಇನ್ನೊಂದು 3,200. ಸೊ ಅಷ್ಟು ಟೋಟಲಿ 9,000ಅಲ್ಲಿ. ಅದಕ್ಕೆ 3,200ಕ್ಕಿಲ್ಲ, 5,000ಗೆ ನಮಗೆ ಇದು ಏನೋ ಎಕ್ಸ್ಟ್ರಾ ಸಿಗ್ತಾ ಇದೆ. ಫ್ರೀ ಐಟಮ್ ತೊಗೊಳಕ್ಕೆ ಚೆನ್ನಾಗಿ ಅನ್ಸುತ್ತಲ್ಲ ಅಮ್ಮ? ಫ್ರೀ ಐಟಮ್ ತೊಗೊಳಕ್ಕೆ ಚೆನ್ನಾಗಿರುತ್ತಲ್ಲ. ಸೀರೆ ಫ್ರೀಯಾಗಿ ಕೊಟ್ಟರೆ ಚೆನ್ನಾಗಿರುತ್ತಲ್ವಾ? ಸೀರೆ ಫ್ರೀಯಾಗಿ ಕೊಟ್ಟರೆ ಚೆನ್ನಾಗಿರುತ್ತಲ್ವ? ಸೀರೆ ಕೊಡಕಲ್ಲ. ಮೇಲೆ ಹೋಗಿ ಕೆಳಗೆ ಬರೋಷ್ಟೊಂದು ಸಾಕಾಗೋಯ್ತು. ಇಲ್ಲಿ ಬಂದರೆ ಸುತ್ತಬೇಕು, ಸುತ್ತಿಡಬೇಕು. ಸೊ ಗೈಸ್, ಫೈನಲಿ ನಮ್ಮ ಶಾಪಿಂಗ್ ಆಯಿತು. ಇಲ್ಲಿ ಚಿಕ್ಕಪೇಟೆಗೆ ಬಂದ್ರೆ ಇದೊಂದು ಪ್ರಾಬ್ಲಮ್ ಏನಂತಂದರೆ ಆಟೋಗಳೇ ಸಿಗಲ್ಲ. ಆ್ಯಂಡ್ ತುಂಬ ಜಾಸ್ತಿ ಹೇಳ್ತಾರೆ. ಫೈನಲಿ ಒಂದು ಆಟೋ ಸಿಕ್ತು. ನಾವು ಎಕ್ಸಾಸ್ಟ್ ಆಗ್ಬಿಟ್ಟಿದ್ವಿ. ಆಯಿತು ಅಂತ ಹೇಳ್ಬಿಟ್ಟು ಹತ್ಕೊಂಡ್ವಿ. ನಮ್ಮ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಮ್ಮ ಅಮ್ಮನ ಕೇಳೋಣ. ಹೆಂಗಿತ್ತಮ್ಮ ನಿಮ್ಮ ಶಾಪಿಂಗ್ ಎಕ್ಸ್ಪೀರಿಯನ್ಸು? ಸೂಪರ್ ಆಗಿತ್ತಾ? ಯಾಕೆ ಸೂಪರ್ ಆಗಿತ್ತು? ಯಾವ್ದು ಬೇಕು ಅನ್ಸುತ್ತೆ, ಬೇಡ ಅಂತ ಯಾವುದೋ ಒಂದ್ಸಲ. ಅದಕ್ಕೆ 2 ಇಷ್ಟಪಟ್ಟರು 2 ಕೊಡ್ಸಿದ್ದೀನಿ. ನಮ್ಮ ದೊಡ್ಡಮ್ಮಂಗೆ ಒಂದು ಬೇಕು ಅಂತಂದ್ರು ಅದು ಕೊಡ್ಸಿದ್ದೀನಿ. ಅದು ಬಿಟ್ಟು ಇನ್ನೊಂದು ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕೊಡ್ಸಿದ್ದೀನಿ. ಅಮ್ಮಂಗೆ 4 ಸೀರೆ, ನನಗೆ 4 ಸೀರೆ ಟೋಟಲಿ. ಅಂದರೆ ನೀವು ಹಾಕ್ಕೊಳ್ಳೋದು 3 ಸೀರೆ, ದೊಡ್ಡಮ್ಮನ ಸೇರಿಸಿ 4. ಸೊ ನಂದು 4 ಸೀರೆ ತೊಗೊಂಡೆ. ನಾನು ಆ್ಯಕ್ಚುಲಿ ಒಂದು ಸಾಕು ತೊಗೊಂಡು ಹೋಗೋಣ ಅಂದ್ಕೊಂಡಿದ್ದೆ, ಅದೇನೋ ಗೊತ್ತಿಲ್ಲ. ನನಗಿಂತ ನೀನು ಕಡಿಮೆ ತಗೊಂಡ್ರೆ ಇದಿಲ್ಲ, ವರ್ತಿಲ್ಲ. ನೀನು ನನಗಿಂತ ಜಾಸ್ತಿ ಆ್ಯಕ್ಚುಲಿ ಏನಂತಂದ್ರೆ ನನಗೆ ವೀಡಿಯೋಸ್ಗೆಲ್ಲ ಯೂಸ್ ಆಗುತ್ತಲ್ಲ. ಸೊ ಹಾಗಾಗಿ ತೊಗೊಂಡೆ ಎಲ್ಲ 1,000 ರೂಪಾಯಿ ಸೀರೆ. ನಂಗೆ ಜಾಸ್ತಿ ಖರ್ಚು ಮಾಡೋಕ್ಕಾಗಲ್ಲ, ಇಷ್ಟ ಆಗಲ್ಲ ಗೈಸ್. ಒಂದು ಬಟ್ಟೆ ಮೇಲೆ ತುಂಬ ವರ್ತ್ ಅನ್ಸಿದ್ರೆ ಇದೇನಾದ್ರು ಕೆಲ್ಸಕ್ಕೆ ಬರುತ್ತೆ ಅಂತಂದರೆ ಮಾತ್ರ ಇನ್ವೆಸ್ಟ್ ಮಾಡೋದು. ಇಲ್ಲಾಂದರೆ ಮಿನಿಮಲ್ ಆಗಿ ಸ್ಪೆಂಡ್ ಮಾಡ್ತೀನಿ. ಬಿಕಾಸ್ 1 ಸಲ 2 ಸಲ ಹಾಕೊಳ್ಳೋ ಸೀರೆಗಳು ಏನಕ್ಕೆ? ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೂ ದುಡ್ಡು ಕೊಡಬೇಕು. 2,000. ಅಲ್ಲಿಗೆ ಇನ್ನೊಂದು ಸೀರೆ 2,000 ಬ್ಲೌಸ್. 1,000 ಸೀರೆ, 1,500 ಬ್ಲೌಸ್ಗೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 2,500 ಒಂದೊಂದು ಬಟ್ಟೆಗೆ ನಾವು ಖರ್ಚು ಮಾಡ್ತೀವಿ. ಸೊ ಆ ಥರ ಲೆಕ್ಕ ಮಾಡ್ಕೊಂಡು ಖರ್ಚು ಮಾಡಬೇಕಾಗುತ್ತೆ ಒಂದೊಂದ್ಸಲ. ಏನಮ್ಮ? ಇಲ್ಲಪ್ಪ, ಊರಲ್ಲಿ ಕೊಟ್ಬಿಡ್ತೀನಿ ಕಡಿಮೆ. ಕಮ್ಮಿಗೆ ಅಂತ ಕೊಡ್ತಾರೆ ಅಲ್ಲ, ಕಮ್ಮಿಗೆ ಏನು ಕೊಡ್ತಾರೆ? ಚೆನ್ನಾಗೇ ಹೊಲ್ದಿಲ್ಲ, ಅದು ಇದು ಅಂತ ಅರ್ಧ ಗಂಟೆ ಬೈಕೋತಾರೆ, ಹಾಕೊಂಡೋಗ್ಲಿಲ್ಲ. ಇಲ್ಲ, ಚೆನ್ನಾಗಿ ಹೋಗ್ತಾನೆ. ಅದಕ್ಕಿಂತ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಒಳ್ಳೆ ಕಡೆ ಹೊಲ್ಸ್ಕೋಬೇಕು. ಇಲ್ಲ, ಸೂಪರ್ ಆಗಿ ಬರುತ್ತೆ ನಮ್ಮ ಅಕ್ಕನ ಮಗವನು. ಮೊನ್ನೆ 4 ಹೊಲ್ದೇ ಇಲ್ಲ, ಹಾಕೊಂಡು ನೋಡಿ, ನೀವು ಹಾಕೊಂಡಿರ್ಲ್ವಾ ಎಷ್ಟು ಚೆನ್ನಾಗಿ ಹೊಲುತ್ತಾನೆ. ಸಾಕು, 400 ರೂಪೀಸ್ ಬರೀ. ನಮ್ಮಮ್ಮ 400 ರೂಪೀಸಲ್ಲಿ ಹೊಲಿಸ್ತಾರೆ, ನಾನು 1,400 ರೂಪೀಸಲ್ಲಿ ಹೊಲಿಸ್ತೀನಿ.
ಅದೇ ಡಿಫ್ರೆನ್ಸ್. ಆ್ಯಂಡ್ ಆಮ್ ವೆರಿ ಸ್ಪೆಸಿಫಿಕ್ ಗೈಸ್. ಬಟ್ಟೆ ಒಂಚೂರು ರಫ್ ಆಗಿದ್ರು ನನಗೆ ಹಾಕೊಳಕ್ಕೆ ಇಷ್ಟ ಆಗಲ್ಲ. ಸೊ ಗೈಸ್ ಇವಾಗ ಫೈನಲಿ ಶಾಪ್ ಹತ್ರ ಬಂದೆ. ನಮ್ಮ ಸ್ಟಾಫ್ ಹುಡುಗಿ ಅವ್ರಿಗೆ ನೇಲ್ಸ್ ಮಾಡಿಸ್ಕೊಳಕ್ಕೆ ಹೇಳಿದೆ. ಆ್ಯಂಡ್ ನಮ್ಮ ಅಂಕಲ್ ಕೂಡ ಬಂದಿದ್ದಾರೆ. ಹಾಯ್ ಹೇಳಿ ಮಾಮ. ಸೊ ಇವತ್ತು ಮಾಮ ಎರಡು ಒಂದೇ. ಸೊ ಇವತ್ತು ನಮ್ಮ ಶಾಪ್ ಇನ್ಚಾರ್ಜ್ ನಮ್ಮಪ್ಪ. ಏನ್ ಸರ್ ಹೆಂಗ್ ನಡೆಸ್ತಿದಾರ ಶಾಪ್ನ? ಸ್ಯಾಲ್ರಿ ಸಿಗಲ್ಲ ಕರೆಕ್ಟಾಗಿ ನಡೆಸ್ತಿಲ್ಲ ಅಂದ್ರೆ. ಸೊ ಅಕಾರ್ಡಿಂಗ್ ಟು ಮೈ ಮಾಮ್, ಅಮ್ಮ ಇದ್ರೆ ಅಮ್ಮ ಚೆನ್ನಾಗಿ ನಡೆಸ್ತಾರೆ ಅಂತ. ಸೊ ಅಪ್ಪನ್ನ ಅಮ್ಮ ಹೇಳ್ತಾರೆ, ಅಪ್ಪ ಏನೂ ಮಾಡಿಲ್ಲ ಅವತ್ತು ಬಿಸ್ನೆಸ್ ಅಂತ. ಇವತ್ತಷ್ಟೇ, ನಾರ್ಮಲಿ ಅಲ್ಲ. ಆಗಿದ್ಯಾ? ಆಗಿದೆ ನೋಡ್ರಿ. ಒಪ್ಕೊಂಬಿಟ್ರೆ ಯಾಕೆ ಬೇಕು ಗೈಸ್, ಅಗ್ರಿ ಆಗ್ಬಿಟ್ರೆ. ಸೊ ಇವಾಗ ನಾ ಹೇಳಿದ್ನಲ್ಲ ಹೊಸ ಸ್ಟಾಫ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರದ್ದು ಏನು ಕೆಲಸ ಇದೆ, ಹೆಂಗಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡಬೇಕು. ಸೊ ಶಾಪಿಂಗಿಗೆ ಆ್ಯಕ್ಚುಲಿ ನಾನು 4 ಗಂಟೆ ಹಂಗೆ ಬರ್ತೀರಾ, ಎಷ್ಟೊತ್ತಿಗೆ ಬರ್ತೀರಾ ಫೋನ್ ಮಾಡಿ ಹೇಳಿ ಹೇಳಿದ್ದೆ. ಸೊ ಟೈಮಿಂಗ್ಸ್ ಏನು ಕನ್ಫರ್ಮ್ ಆಗಿರಲಿಲ್ಲ. ಸಡನ್ನಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮಗೂ ಹೇಳ್ಬಿಟ್ಟಿದ್ದೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಫಸ್ಟು ಶಾಪಿಂಗ್ ನಾವು ಮುಗಿಸ್ಕೊಂಬಂದೆ. ನಮ್ಮ ಫೋಮೋ ಬಾಟಲ್ಸ್ಗಳು ಕೂಡ ಇದೆ ಇಲ್ಲಿ ನೋಡಿ. ಸೊ ಯಾರಿಗಾದ್ರೂ ಫೋಮೋ ಬಾಟಲ್ಸ್ ಬೇಕು ಅಂತಂದರೆ ಒಂದು ನಮ್ಮ ಫೋಮೋ ಪೇಜಿಗೆ ಮೆಸೇಜ್ ಮಾಡಿ. ಇಲ್ಲ ಅಂತಂದರೆ ಶಾಪಿಗೆ ಬಂದರೆ ಅಪ್ಪ ಅಮ್ಮ ಇಲ್ಲ ಅಮ್ಮ ನಿಮಗೆ ಕೊಡ್ತಾರೆ ಬಾಟಲ್ಸ್ನ. ಸೊ ಎಲ್ಲಾದರೂ ಒಂಥರ ಚೆನ್ನಾಗಿದೆ ಗೈಸ್, ಎಲ್ಲ ಕಲರೂ. ನಮ್ಮ ಅಪ್ಪಂಗೆ ಏನೇನು ಸೀರೆ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ತೆಗೆದು ನೋಡ್ರಿ, ಪರವಾಗಿಲ್ಲ. ಪಿನ್ ಎಳ್ಳೇರಿ, ಪರವಾಗಿಲ್ಲ. ಅದು ಅಮ್ಮನ ಲಂಗ. ಸೊ ಇದೊಂದು ಸೀರೆ ಚೆನ್ನಾಗಿದೆ. ಅದು ಬಾರ್ಡರ್ ಅಲ್ವಾ, ಪಿಂಕ್ ಕಲರ್. ಎಲ್ಲ ಬಾರ್ಡ್ರು ಪಿಂಕೇನೆ ಎತ್ಕೊಂಬಂದಿರೋದು. ಇದು ಪಿಂಕೆ ಬಾರ್ಡ್ರು ನೋಡಿ. ನಮ್ಮ ಅಪ್ಪನೇ ಅನ್ಬಾಕ್ಸ್ ಮಾಡ್ಬಿಟ್ರು ಎಲ್ಲ ನಾನು ಏನೇನು ತೊಗೊಂಡಿದ್ದೆ ಅದೆಲ್ಲ. ಐ ಥಿಂಕ್ ನನ್ನ ಪ್ರಕಾರ ಈ ಥರ ಯಶೋತ್ರ ಸಿಕ್ತಿತ್ತು ಅನ್ಸುತ್ತೆ. ನಾನು ಅಲ್ಲಿ ಹೋದ್ಮೇಲೆ ಅದೇ ಅಂದ್ಕೊಂಡೆ ಯಶೋತ್ರನೇ ತೊಗೊಬೋದಿತ್ತು ಅಂತ. ಅವ್ರ ಮನೆನೂ ದೂರ ಹೋಗೋದಕ್ಕೆ ಅದೇ ಹಿಂಸೆ. ಅಂಕಲ್ ಬಿಲ್ ನೋಡ್ತಾರೆ. ಅಂಕಲ್ದು ಆ್ಯಕ್ಚುಲಿ ಬ್ಲೂ ಐಸು. ಅಂಕಲ್ ತೋರಿಸಿ ನಿಮ್ಮ ಕಣ್ಣು ನೋಡಿ. ನಾನು ಆರ್ಟಿಫಿಷಿಯಲ್ ಹಾಕೋತೀನಿ, ನಿಮ್ದು ನ್ಯಾಚುರಲ್ಲು. ಹುಟ್ಟಾಗ್ಲಿಂದಲ್ಲ ಹಂಗೆ. ಬ್ಯಾಗ್ ಅಷ್ಟೇ. ಯಾವ್ದು ಇಷ್ಟ ಆಯ್ತಪ್ಪ ಜಸ್ಟಲ್ಲಿ ನಿಮಗೆ? 3 ಇಷ್ಟ ಆಯ್ತಪ್ಪ. 3 ಇಷ್ಟ ಆಯ್ತಾ? ಜಾಸ್ತಿ ಯಾವ್ದು ಇಷ್ಟ ಆಯ್ತು? ಜಾಸ್ತಿ ಅಂದ್ರೆ ಇದೇನೆ. ಯಾವುದು? ಅದಿಷ್ಟ ಆಯ್ತಾ? ಓಕೆ, ಇನ್ನೊಂದು ತಗೊಂಡಿದ್ದೀನಿ, ತೋರಿಸ್ತೀನಿ ರೀ ಗೈಸ್. ನಾನು ಇನ್ನೊಂದು ತಗೊಂಡಿದ್ದೀನಿ, ಅದನ್ನ ತೋರಿಸ್ತಿಲ್ಲ ನಮ್ಮ ಅಪ್ಪಂಗೆ. ಇದು ನೋಡಪ್ಪ, ನೋಡ್ರಿ. ಏನು ಎಲ್ಲದು ಸೇರಿಸಿ 9,000 ಆಯ್ತು. ಅಮ್ಮಂದು ಸೇರಿಸಿ. ಇದು ನಂದು. ಇನ್ನೊಂದು ಇದೀವ ಹಬ್ಬಕ್ಕೆ ಹಾಕೋತೀನಿ. ಹಬ್ಬಕ್ಕೆ ಬ್ಲೌಸ್ ಹೊಲಿಸ್ಬೇಕಲ್ಲ ಅಂತ. ಮೇ ಬಿ ಬೇರೆ ಹಾಕಬೇಕಂಗಾರೆ. ಸೊ ಗೈಸ್, ನಮ್ಮ ಅಮ್ಮ ತಗೊಂಡಿರೋ ಸ್ಯಾರಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಆ್ಯಕ್ಚುಲಿ ಇದು ನನಗೆ ಇಷ್ಟ ಆಯಿತು. ಅಮ್ಮ ಸೆಲೆಕ್ಟ್ ಮಾಡಿದ್ರೆ ಇದೊಂದು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಅದು ಯಾಕೋ ಅದು ಗ್ರೀನ್ ಸೆಲೆಕ್ಟ್ ಮಾಡ್ಕೊಂಡ್ರು. ಅದು ತುಂಬ ಇಷ್ಟ ಆಯಿತು ಅವ್ರಿಗೆ, ಹಂಗೆ ಕೊಡಿಸ್ದೆ. ನನಗೆ ಇಷ್ಟ ಆಗಲಿಲ್ಲ, ಬಟ್ ಹೋಗ್ಲಿ ಅವರು ಖುಷಿಯಾಗಿರಲಿ ಅಂತ ಕೊಡಿಸ್ದೆ. ಸೊ ದಿಸ್ ಒನ್ ಈಸ್ ವೆರಿ ನೈಸ್. ನನಗೆ ಇದು ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ತುಂಬ ಡಿಫ್ರೆಂಟ್ ಆಗಿದೆ. ಬಾರ್ಡರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಅಕ್ಕ ತಂಗಿ ಮ್ಯಾಚಿಂಗ್ ಹಾಕೊಳ್ಳೋಕ್ಕೆ. ಅಲ್ಲೊಂದು ತಗೊಟ್ಟಿದ್ದೆ, ಸಸೆ ಮಲ್ಲಿ ಒಂದು ತಂದಿದ್ದೆ. ಅವಳಿಗೂ ನನಗೆ ಒಂದೇ ಥರದ್ದು. ಇದೊಂದು ತಗೊಂಬಂದೆ, ಚೆನ್ನಾಗಿ ಕಾಣ್ತಲ್ಲ. ಅವ್ರು ಇವ್ರಿಗೆ ಎತ್ಕೊಬರ್ತಾರೆ, ಇವ್ರು ಅವ್ರಿಗೆ ಎತ್ಕೊಬರೋದು. ಈ ಥರದವೆಲ್ಲ ಇರೋದು ಅವಳ್ದು ನಾವು. ಆ್ಯಕ್ಚುಲಿ ಗೈಸ್, ನನಗೆ ಅದು ರಿಯಲೈಸ್ ಆಗಿಲ್ಲ ಚಿಕ್ಕಪೇಟೆಗೆ ಹೋಗೋ ತನಕ. ಅದಾದ್ಮೇಲೆ ಅನ್ನಿಸ್ತು ಯಶೋತ್ರನೇ ಹೋಗ್ಬೋದಿತ್ತು ಅಂತ. ಬಟ್ ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಸಿಗುತ್ತೆ ಅಂತ ಹೋದ್ವಿ. ನೆಕ್ಸ್ಟ್ ಯಾವ್ದಾದ್ರು ಹಬ್ಬ ಬಂದರೆ ಯಶೋತ್ರನೇ ಹೋಗ್ತೀವಿ ನೆಕ್ಸ್ಟ್. ಸೊ ಗೈಸ್, ಇವಾಗ ಮಂತ್ರಿ ಮಾಲಿಂದ ಹೊರಟು ಬಂದ್ವಿ. ಯಾರ್ಯಾರಿಗೆಲ್ಲ ಏನೇನು ಹೇಳಬೇಕಿತ್ತು. ಆ್ಯಕ್ಚುಲಿ ನಾನೇ ಒಂದು ಲ್ಯಾಶಸ್ ಮಾಡಿಸ್ಕೋಬೇಕಿತ್ತು ನನ್ನ ಮೇಲೆ. ಬಟ್ ಏನಾಯಿತು ಅಂತಂದರೆ ಲೇಟ್ ಆಗೋಯ್ತು. ನಾನು ಜಿಮ್ಮಿಗೆ ಬೇರೆ ಹೋಗಬೇಕು. ಅಮ್ಮನ ಏನೇನೋ ಐಟಮ್ ತೊಗೋಬೇಕು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಕೆಲಸ ಇಂಪಾರ್ಟೆಂಟ್ ಅಲ್ವಾ, ಸ್ಟಾಫ್ಗೆ ಅದನ್ನು ಮಾಡಿಸ್ಕೊಳಕ್ಕೆ ಹೇಳಿದೆ. ನಾಳೆ ಕೆಲಸ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋ ಹತ್ರ ಮಾತಾಡಬೇಕು. ಸೊ ಇವಾಗ ಏನೇನು ತೊಗೋಬೇಕಮ್ಮ? ಹೂವು, ಮತ್ತೆ ವಿಳೆದೆಲೆ, ಬಾಳೆಹಣ್ಣು, ಪೂಜೆಗೆ. ಪೂಜೆಗೆ ಒಂದು ಸ್ವಲ್ಪ ಹೂವು, ಹಣ್ಣು ಮತ್ತು ವಿಳೆದೆಲೆ ಏನೆಲ್ಲ ಬೇಕು ಅದೆಲ್ಲ ತೊಗೋತೀವಿ. ಇವಾಗ ತೊಗೊಂಡ್ಮೇಲೆ ಬೇಗ ಮನೆಗೆ ಹೊರಡಬೇಕು. ಗೈಸ್, ಆಟೋಯಿಂದ ಇಳಿದ ತಕ್ಷಣ ಚೇಂಜ್ ಇಲ್ಲ. ಚೇಂಜ್ ಇಸ್ಕೊಳ್ಳೋಕ್ಕೆ ಅಂತ ಹೇಳಿದ್ವಿ. ಶಾಪಿಗೆ ಬಂದ್ವಿ. ನಮ್ಮಮ್ಮ ವಿಳೆದೆಲೆ ಮತ್ತು ಕರ್ಪೂರ ಅಂತಿದ್ದೀನಿ, ಊದ್ಬಟ್ಟಿ 2 ತೊಗೋತಾ ಇದ್ದಾರೆ. ಸೊ ತೊಗೊಂಡ್ರು ನೋಡಿ ಚೇಂಜಿಗೋಸ್ಕರ. ಇವಾಗ 5 ತೊಗೊಂಡಿದ್ದೆ. ಎನಿವೇಸ್ ಬೇಕಿತ್ತು ಮನೆಗೆ, ಊದ್ಗಡ್ಡೆ ಎಲ್ಲ ಯೂಸ್ ಆಗುತ್ತಲ್ಲ. ಸೊ ಇವತ್ತು ಕೂಡ ಸ್ವಲ್ಪ ರಶ್ ಇದೆ. ಬಟ್ ವೀಕೆಂಡ್ಸಲ್ಲಿ ಇರೋಷ್ಟಿಲ್ಲ ಇವತ್ತು ರಶ್ಶು. ವೀಕೆಂಡ್ಸಲ್ಲಿ ಕಾಲು ಇಡೋಕ್ಕಾಗಲ್ಲ ಗೈಸ್, ಅಷ್ಟು ರಶ್ ಇರುತ್ತೆ. ಅಲ್ಲಿ ಜೋಳನ ಮನೇಲೆ ಒಂದು ಇತ್ತು ಅನ್ಸುತ್ತೆ, ಅದೇ ಯೂಸ್ ಮಾಡಿಲ್ಲ ಇಲ್ಲಿ ತನಕ. ಅದನ್ನೇ ಖಾಲಿ ಮಾಡಿರಿ ಫಸ್ಟ್. ಕ್ಯಾಪ್ಸಿಕಮ್ 1 ತಗೊಳ್ರಿ. ಅಮ್ಮ
ಇಲ್ಲಿ ಆ ಕಡೆ ನೋಡಿದ್ರು ಇಲ್ಲಿ ಚೆನ್ನಾಗಿದೆ ಮತ್ತೆ ಇಲ್ಲಿ ಓಡ್ ಬಂದ್ರು ಅಮ್ಮ ಹಂಗೆ. ಸೊ ಗೈಸ್ ಇದು 100 ರೂಪಾಯಿಗೆ 3 ಐಟಮ್ ಏನು ಬೇಕಾದ್ರೂ ತೊಗೋಬೋದಂತ. ಇಲ್ಲೂ ನೋಡಿ ಅದೇ ಥರ ನೀಟಾಗಿ ಪ್ಯಾಕ್ ಮಾಡಿಟ್ಟಿದ್ದಾರೆ, ನೋಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ. ಅಲ್ಲಿಂದ ದೂರದಿಂದ ನೋಡಿದ್ರೆ ನನಗೆ ಫುಲ್ ಅಟ್ರಾಕ್ಟ್ ಆಯ್ತು ಈ ಶಾಪು, ಹಂಗಾಗಿ ಇಲ್ಲಿಗೆ ಬಂದ್ವಿ. ಆ್ಯಕ್ಚುಲಿ ತುಂಬ ಐಟಮ್ಸ್ ಇದೆ ತಿನ್ನೋದಕ್ಕೆ. ಅದಾದ ತರಕಾರಿಗಳೆಲ್ಲ. ಜಿಮ್ಮಿಗೆ ಹೋದೆ. ಸೊ ಇವತ್ತು ನಾನು ಬ್ಯಾಕ್ ಮತ್ತು ಬೈಸಿಪ್ಸ್ನ ಟ್ರೈನ್ ಮಾಡಿದ್ದು. ಮನೆಗೆ ಬಂದು ಜಿಮ್ಮಿಗೆ ಹೋಗಿ ಮತ್ತೆ ವಾಪಸ್ ಮನೆಗೆ ಬಂದು ಇವಾಗ ಊಟ ಮಾಡಾಯಿತು. ಎಲ್ಲರೂ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಸೊ ನಮ್ಮಪ್ಪ ಗೋಬಿ ಅನ್ನ ಸಾಂಬಾರು ಏನೇನೆಲ್ಲ ತಿಂದರು ಇವತ್ತು. ಅಮ್ಮನೂ ತಿಂತಾ ಇದ್ದಾರೆ. ಸ್ಯಾರಿ ಎಲ್ಲ ತೆಗೆದ್ಬಿಟ್ಟು ನೋಡ್ತವ್ರೆ. ಕ್ಯಾನ್ ಯು ಬಿಲೀವ್ ಈ ಒಂದು ಸ್ಯಾರಿಗೆ ನಾವು 400 ರೂಪಾಯಿ ಕೊಟ್ಟಿದ್ದೀವಿ. ಏನಮ್ಮ 400 ರೂಪಾಯಾ? 400 ರೂಪಾಯಿ ತಾನೆ? 400 ರೂಪಾಯಿ ಕೊಟ್ಟಿದ್ದೀವಿ ಸ್ಯಾರಿಗೆ. ಅಷ್ಟು ಲೈಕ್ ಕಮ್ಮಿಗೆ ಎಷ್ಟು ಒಳ್ಳೆ ಸ್ಯಾರಿ ಬಂದಿದೆ. ಆ್ಯಂಡ್ ಟಚ್ ಮಾಡೋದಕ್ಕೂ ಅಷ್ಟು ಚೆನ್ನಾಗಿದೆ ಸೀರೆ. ಅಪ್ಪ ಒಳಗಡೆ ತೆಗ್ದು ತೆಗಿರಿ ತೆಗ್ದಿದ್ರಲ್ಲ. ಸೊ ಅಲ್ಲಿ ಸೀರೆ ಇದೆಲ್ಲ ಎಲ್ಲಿಡ್ಬೋದು ಏನಿಡ್ಬೋದು ಅಂತ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಮೇಲ್ಗಡೆ ರೂಮಲ್ಲಿ ಜಾಗ ಇಲ್ಲ, ಹಾಗಾಗಿ ಅರ್ಧ ಸೀರೆಗಳು ಈ ರೂಮಲ್ಲಿ ಇಟ್ಟಿದ್ದೀನಿ. ಸೊ ಅಣ್ಣ ಹೋದ್ಮೇಲೆ ಈ ರೂಮ್ ಒಂಥರ ನನಗೆ ಸ್ಟೋರೇಜ್ ರೂಮ್ ಆದಂಗೆ ಆಗಿದೆ. ಆ್ಯಂಡ್ ಇದೆಲ್ಲ ಅದೇ ತೆಗೆದು ನೋಡ್ತಾ ಇದ್ವಿ. ಇಲ್ಲಿ ಕಟ್ ಮಾಡಿದ್ರೆ ಇಷ್ಟು ಕಟ್ ಮಾಡಿ ನಾನು ಅಮ್ಮಂಗೆ ಕೇಳ್ತಾ ಇದ್ದೆ, ಈ ಸ್ಯಾರಿಲಿ 2 ಬ್ಲೌಸ್ ಹೊಲಿಸ್ಬೋದಾ ಹೆಂಗೆ ಏನು ನೋಡ್ರಿ ಅಂತ ಹೇಳ್ಬಿಟ್ಟು. ಆಗಲ್ವಾ? ಹಂಗಾದ್ರೆ ಅದ್ರ ಬೇರೆ ಮ್ಯಾಚಿಂಗ್ ಬ್ಲೌಸ್ ಎತ್ಕೊಂಡು ಹಾಕೋಬೇಕು ಅಲ್ವಾ? ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ. ದಟ್ಸ್ ಮೋಸ್ಟ್ ಆಫ್ ಇಟ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.